ಕರ್ನಾಟಕದಲ್ಲಿ ರಾಗಿ ಕೃಷಿಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ನೆನಪಿನಲ್ಲಿಟ್ಕೊಳ್ಳಿ. ರಾಗಿ ಕೃಷಿ. ಸೊ ನಾವು ಕೃಷಿಯ ಬಗ್ಗೆ ಬರುವಂತಹ ಪ್ರಶ್ನೆಗಳು ಇವು. ಇದನ್ನು ದಕ್ಷಿಣ ಮೈದಾನ ಪ್ರದೇಶದಲ್ಲಿ ಗಣನೀಯವಾಗಿ ಬೆಳೆಯುತ್ತಾರೆ. ಸದರ್ನ್ ಮೈದಾನ್ ಅಲ್ಲಿ ಗಣನೀಯವಾಗಿ ಬೆಳೆಯುತ್ತಾರೆ. ಎಸ್, ಒಂದು ಸರಿಯಾಗಿದೆ. ಇಟ್ ಈಸ್ ರೈಟ್. ಇದು ಉತ್ಪಾದಕತೆ ಮತ್ತು ಮಣ್ಣಿನ ಫಲವತ್ತತೆಗಾಗಿ ಆಲ್ಟರ್ನೇಟಿವ್ ಟು ರೈಸ್ ಬೆಳೆಯುವಂಥದ್ದು. ದಟ್ ಈಸ್ ಆಲ್ಟರ್ನೇಟ್ಸ್ ವೆಲ್ ವಿತ್ ರೈಸ್. ಅಂದರೆ ಮೊದಲು ಪ್ಯಾಡಿ ಭತ್ತವನ್ನ ಬೆಳೆದು ಮತ್ತೆ ರಾಗಿಯನ್ನ ಬೆಳೆದು ಮತ್ತೆ ಭತ್ತವನ್ನು ಬೆಳೆಯದಾಗ ಆ ಒಂದು ಆಲ್ಟರ್ನೇಟ್ ರೈಸು ಪ್ಯಾಡಿ ರಾಗಿಯ ಆಲ್ಟರ್ನೇಟ್ ಏನಿದೆ ಅದು ಹೆಲ್ಪ್ ಆಗುತ್ತೆ. ಯಾವುದಕ್ಕೆ ಅಂದ್ರೆ ಎರಡರ ಪ್ರೊಡಕ್ಟಿವಿಟಿ ಮತ್ತು ಎರಡನ್ನು ಬೆಳೆಯುವ ಸಾಯಿಲ್ನಿನಗೆ ಅಂತ ಕೇಳಿದರೆ ಹೌದು, ಇದು ಸರಿ. ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯ, ವೆಚ್ಚ, ಪರಿಣಾಮಕಾರಿ ಮತ್ತು ಬಡವರ್ಗಗಳಿಗೆ ಲಭ್ಯವಾಗಿದೆ. ಅವೈಲೇಬಲ್ ಫಾರ್ ಪುವರ್ ಸೆಕ್ಷನ್ಸ್ ಫಾರ್ ದಟ್ ಈಸ್ ಹೈ ನ್ಯೂಟ್ರಿಷನಲ್ ಮತ್ತು ಕಾಸ್ಟ್ ಎಫೆಕ್ಟಿವ್. ರಾಗಿ ಗಂಜಿ, ರಾಗಿ ಅಂಬ್ಲಿ ಅಂತ ಏನು ನ್ಯೂಟ್ರಿಷನಲ್, ಹೈ ನ್ಯೂಟ್ರಿಷನಲ್ ವ್ಯಾಲ್ಯೂ. ಎಸ್, 3 ಈಸ್ ಕರೆಕ್ಟ್. ದೆನ್ ಕೆಮಿಕಲ್ ಟ್ರೀಟ್ಮೆಂಟ್ ಈಸ್ ನೀಡೆಡ್ ಟು ಸ್ಟೋರ್ ಇಟ್. ಇದನ್ನು ಸ್ಟೋರ್ ಮಾಡಲು ಕೆಮಿಕಲ್ ಟ್ರೀಟ್ಮೆಂಟ್ ಬೇಕು? ಖಂಡಿತ ಇಲ್ಲ. ಸ್ಟೇಟ್ಮೆಂಟ್ ಡಿ ಈಸ್ ರೈಟ್ ಆನ್ಸರ್. ಅಂದ್ರೆ ಅದು ತಪ್ಪಾದಂತಹ ಸ್ಟೇಟ್ಮೆಂಟು, ಹಾಗಾಗಿ ಅದು ರೈಟ್ ಆನ್ಸರ್. ಸೊ ರಾಗಿಯು ಕ್ಯಾನ್ ಬಿ ಸ್ಟೋರ್ಡ್. ಇದನ್ನು ರಾಸಾಯನಿಕ ಚಿಕಿತ್ಸೆ ಇಲ್ಲದೆ ಸಂಗ್ರಹಿಸಬಹುದು. ಸೊ ಮತ್ತು ಪಲ್ಸಸ್ ಗ್ರೋನ್ ವಿತ್ ರಾಗಿ ಆಸ್ ಸಮ್ಮರ್ ಕ್ರಾಪ್. ಪಲ್ಸಸ್ ಅನ್ನ ರಾಗಿಯ ಜೊತೆ ಸಮ್ಮರ್ ಕ್ರಾಪ್ ಆಗಿ ಗ್ರೋ ಮಾಡ್ತಾರೆ. ಇದು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಸೀರಿಯಲ್ ಕ್ರಾಪ್ ಇನ್ ಸೌತ್ ಕರ್ನಾಟಕ. ಸದರ್ನ್ ಕರ್ನಾಟಕದಲ್ಲಿ ಮೂರನೆಯ ಒಂದು ಹೈಯೆಸ್ಟ್ ಇಂಪಾರ್ಟೆಂಟ್ ಆದಂತಹ ಕ್ರಾಪ್ ರಾಗಿ. ಮುಂದಿನ ಪ್ರಶ್ನೆ, ಜೋಳದ ಕೃಷಿಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಕರ್ನಾಟಕದಲ್ಲಿ ಜೋಳವನ್ನು ಬೆಳೆಯುವುದು ನಿಮಗೆ ಗೊತ್ತೇ ಇದೆ, ಉತ್ತರ ಕರ್ನಾಟಕದಲ್ಲಿ. ಸೊ ಕರ್ನಾಟಕದಲ್ಲಿ ಎರಡನೆಯ ಪ್ರಮುಖ ಆಹಾರ ಧಾನ್ಯ ಅಕ್ಕಿ, ನಂತರ ಎರಡನೆಯದು ಅಂತ ಹೇಳ್ತಾ ಇದ್ದಾರೆ. ಯಾವುದು? ಜೋಳ. ಈಸ್ ಕರೆಕ್ಟ್ ಇರುವುದನ್ನ ನಾವು ಹುಡುಕಬೇಕು. ಇದನ್ನು ದಕ್ಷಿಣದಲ್ಲಿ ಕೆಂಪು ಮರಳು ಮಣ್ಣಿನಲ್ಲಿ ಮತ್ತು ಉತ್ತರ ಮೈದಾನದಲ್ಲಿ ಕಪ್ಪು ಮಣ್ಣಿನಲ್ಲಿ ಬೆಳೆಯಲಾಗುತ್ತದೆ. ಓಕೆ, ಇದು ರಾಗಿಗಿಂತ ಕಡಿಮೆ ಮಳೆಯ ಅಗತ್ಯವಿರುತ್ತದೆ ಮತ್ತು ಪ್ರಾಥಮಿಕವಾಗಿ ಮಳೆಯಾಶ್ರಿತ ಬೆಳೆಯಾಗಿದೆ. ಸೊ ನೆನಪಿನಲ್ಲಿ ಇಟ್ಕೊಳ್ಳಿ, ಇದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಕ್ರಾಪ್. ಹೌದು, ರೆಡ್ ಸ್ಯಾಂಡಿ ಸಾಯಿಲ್ಸ್. ಸದರ್ನ್ ಪಾರ್ಟ್ ಅಲ್ಲಿ ರೆಡ್ ಸ್ಯಾಂಡಿ ಸಾಯಿಲ್ಸ್, ಉತ್ತರ ಕರ್ನಾಟಕದಲ್ಲಿ ಬ್ಲ್ಯಾಕ್ ಸಾಯಿಲ್ ಅಲ್ಲಿ ಬೆಳೆಯುವಂಥದ್ದು ಜೋಳ. ರಾಗಿಗೆ ಕಡಿಮೆ ನೀರಿನ ಅವಶ್ಯಕತೆ ಇದೆ, ರಾಗಿಗಿಂತ ಕಡಿಮೆ ನೀರಿನ ಅವಶ್ಯಕತೆ ಇರುವುದು ಜೋಳಕ್ಕೆ. ಸೊ 3 ಈಸ್ ರೈಟ್. ತದನಂತರದಲ್ಲಿ ಆಲ್ ದ ಅಬೌವ್ ಸ್ಟೇಟ್ಮೆಂಟ್ಸ್, ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಯಾಕಂದ್ರೆ ಎಲ್ಲ ಸ್ಟೇಟ್ಮೆಂಟ್ಸು ಸರಿಯಾಗಿದೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರಾಪ್ ಯಾವುದಕ್ಕೆ ಸೆಕೆಂಡು ಅಂತ ಕೇಳಿದ್ರೆ ಭತ್ತಕ್ಕೆ ಸೆಕೆಂಡು, ದಟ್ ಈಸ್ ರೈಸಿಗೆ ಸೆಕೆಂಡು. ಇನ್ನೊಂದು ವಿಷಯ, ಇದನ್ನು ಎರಡೂ ಸೀಸನ್ ನಲ್ಲಿ, ದಟ್ ಈಸ್ ಖಾರಿಫ್ ಋತು ಮತ್ತು ರಬಿ ಋತುವಿನಲ್ಲಿ ಬೆಳೆಯಲಾಗುತ್ತೆ. ಮತ್ತು ರೆಡ್ ಸ್ಯಾಂಡಿ ಸಾಯಿಲು, ಬ್ಲ್ಯಾಕ್ ಸಾಯಿಲು, ನಾರ್ದರ್ನ್ ಮೈದಾನು, ಲೆಸ್ ರೈನ್ಫಾಲು, ರಾಗಿಗಿಂತ ಕಡಿಮೆ ಮಳೆಯ ಅವಶ್ಯಕತೆ ಇದೆ. ದೆನ್ ಕರ್ನಾಟಕದಲ್ಲಿ ಗೋಧಿ ಕೃಷಿಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇದು ಉತ್ತರ ಕರ್ನಾಟಕದ ಉಷ್ಣವಲಯದ ಪ್ರದೇಶಗಳಿಗೆ ಸೀಮಿತವಾಗಿದೆ. ಯಾವುದು ತಪ್ಪಾಗಿದೆ ಅಂತ ನೆನಪಿನಲ್ಲಿಟ್ಕೋಬೇಕು. ವೀಟ್ ಕಲ್ಟಿವೇಶನ್. ಮೊದಲನೆಯದಾಗಿ ಕರ್ನಾಟಕದಲ್ಲಿ ವೀಟ್ ಕಲ್ಟಿವೇಶನಿನ ಬಗ್ಗೆ ಬಹಳಷ್ಟು ಫೋಕಸ್ ಇಲ್ಲ. ನಾರ್ತ್ ಇಂಡಿಯಾದಲ್ಲಿ ಅಂದ್ರೆ ಉತ್ತರ ಭಾರತದಲ್ಲಿ ವೀಟ್ ಗ್ರೇನರೀಸ್ ಅಂತ ಹೇಳ್ತಾರೆ, ಅದು ಜಾಸ್ತಿ. ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಗ್ರೋನ್ ಡ್ಯೂರಿಂಗ್ ವಿಂಟರ್. ಸೆಕೆಂಡ್ ಪಾರ್ಟು, ಇಟ್ ಈಸ್ ಗ್ರೋನ್ ಅಂಡರ್ ರೈನ್ ಫೆಡ್ ಅಂಡ್ ಇರಿಗೇಷನ್. ಇಟ್ ಈಸ್ ಅ ಪ್ರೈಮರಿ ಕ್ರಾಪ್ ಅಂಡ್ ನಾಟ್ ಗ್ರೋನ್ ಇನ್ ರೊಟೇಷನ್. ಅಂದ್ರೆ ಇದು ಪ್ರಾಥಮಿಕ ಬೆಳೆ, ಸರದಿಯಲ್ಲಿ ಬೆಳೆಯುವುದಿಲ್ಲ. ಯಾವುದು ತಪ್ಪಾಗಿದೆ? ಇದೇನಪ್ಪ, ಇದು ಚಳಿಗಾಲದಲ್ಲಿ ಪ್ರತ್ಯೇಕವಾಗಿ ಬೆಳೆಯಲಾಗುತ್ತೆ ಅಂತ ಇದ್ದು ಆಪ್ಷನ್ ಬಿ ಅನ್ನ ಮಾರ್ಕ್ ಮಾಡುವ ಚಾನ್ಸಸ್ ಇರುತ್ತೆ. ಖಂಡಿತ ಅಲ್ಲ. 2 ಈಸ್ ರೈಟ್. ಇದನ್ನು ಚಳಿಗಾಲದಲ್ಲಿ ಕರ್ನಾಟಕದಲ್ಲಿ ಚಳಿಗಾಲದಲ್ಲಿ ಮಾತ್ರ ಬೆಳೆಯೋದು. ಉತ್ತರ ಕರ್ನಾಟಕದಲ್ಲಿ ಟ್ರಾಪಿಕಲ್ ರೀಜನ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಲಿಮಿಟೆಡ್. ಇವು ಎರಡು ಅಂದ್ರೆ ಮಳೆಯಾಶ್ರಿತ ಮತ್ತು ನೀರಾವರಿ
ಎರಡರಲ್ಲಿಯೂ ಬೆಳೆಯುವಂತಹ ಒಂದು ಕ್ರಾಪು. ಆದರೆ ಇದು ಪ್ರೈಮರಿ ಕ್ರಾಪ್ ಅಲ್ಲ, ಇದು ರೊಟೇಷನಲ್ ಕ್ರಾಪ್. ಅಂದ್ರೆ ಒಂದ್ ಜೊತೆ ವೀಟ್ ಹಾಕ್ತಾರೆ, ಅಂದ್ರೆ ಏನು ಗೋಧಿ ಹಾಕ್ತಾರೆ, ಇನ್ನೊಂದು ಸೀಸನ್ ನಲ್ಲಿ ಖರೀಫ್ ನಲ್ಲಿ ರಬಿಯಲ್ಲಿ ಗೋಧಿ ಹಾಕಿದರೆ ಖರೀಫ್ ನಲ್ಲಿ ಬೇರೆ ಕ್ರಾಪ್ ಅನ್ನ ಹಾಕುತ್ತಾರೆ. ಪ್ರತ್ಯೇಕವಾಗಿ ಚಳಿಗಾಲದಲ್ಲಿ ಬೆಳೆಯುವಂತಹ ಒಂದು ಕ್ರಾಪು. ಜೋಳದ ಕೊಯ್ಲಿನ ನಂತರ ತಿರುಗುವ ಬೆಳೆ ರೊಟೇಷನಲ್ ಕ್ರಾಪ್ ಯಾವುದು ಅಂದ್ರೆ ಜೋಳ. ಒಂದ್ಸತಿ ಜೋಳ ಗೋಧಿ, ಜೋಳ ಗೋಧಿ, ಜೋಳ ಗೋಧಿ, ಇದು ರೊಟೇಷನಲ್ ಕ್ರಾಪ್. ರೈಟ್. ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ. ದೆನ್ ಇನ್ ಬಜೆಟ್ 2024-25, ಸೊ ಬಜೆಟ್ಟಿನ ಬಗ್ಗೆ ಪ್ರಶ್ನೆಗಳು, ಕರ್ನಾಟಕದ ಬಜೆಟ್ಟಿನ ಪ್ರಶ್ನೆಗಳು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ನಲ್ಲಿ ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ರಿಸರ್ವೇಶನ್ ಇಸ್ ಪ್ರಪೋಸ್ಡ್, ಅಂದ್ರೆ ಈ ಕೆಳಗಿನ ಯಾವ ಸಹಕಾರ ಸಂಘಗಳ ನಿರ್ವಹಣಾ ಮಂಡಳಿಗಳಲ್ಲಿ ಮೀಸಲಾತಿಯನ್ನು ಪ್ರಸ್ತಾಪಿಸಲಾಗಿದೆ ಅಂತ ಕೇಳಿದರೆ ಪ್ರೈಮರಿ ಸೆಕೆಂಡರಿ ಡಿಸಿಸಿ, ಸೆಕೆಂಡರಿ ಫೆಡರಲ್ ಅಂಡ್ ಎಪೆಕ್ಸ್, ಪ್ರೈಮರಿ ಸೆಕೆಂಡರಿ ಅಂಡ್ ರೂರಲ್, ಪ್ರೈಮರಿ RRB ಮತ್ತು UCB. ಫಸ್ಟ್ ಕೋಆಪರೇಟಿವ್ ಸೊಸೈಟೀಸಿನ ಒಂದು ಸೆಪರೇಟ್ ಚಾಪ್ಟರೇ ಇದೆ ಬಜೆಟ್ ನಲ್ಲಿ ಸಹಕಾರಿ ಸಂಘಗಳ ಬಗ್ಗೆ. ಇದಿಷ್ಟು ಪ್ರೈಮರಿ ಏನು ಕೋಆಪರೇಟಿವ್ ಸೊಸೈಟೀಸ್. ಇದರಲ್ಲಿ ರಿಸರ್ವೇಶನ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಎಲ್ಲಿ? ಮ್ಯಾನೇಜ್ಮೆಂಟ್ ಬೋರ್ಡ್ಗಳಲ್ಲಿ. ಕೋಆಪರೇಟಿವ್ ಸೊಸೈಟಿಯ ಮ್ಯಾನೇಜ್ಮೆಂಟ್ ಬೋರ್ಡ್ಗಳೇನಿರುತ್ತೆ ಆ ಬೋರ್ಡಿನಲ್ಲಿ ರಿಸರ್ವೇಶನ್. ಯಾವೆಲ್ಲ ಕೋಆಪರೇಟಿವ್ ಸೊಸೈಟೀಸ್ ಅಂತ ಕೇಳಿದರೆ ಆಪ್ಷನ್ ಬಿ ಸೆಕೆಂಡರಿ ಫೆಡರಲ್ ಮತ್ತು ಎಪೆಕ್ಸ್ ಕೋಆಪರೇಟಿವ್ ಸೊಸೈಟೀಸಿನ ಏನು 7ರಿಂದ 8 ಜನ ಮ್ಯಾನೇಜ್ಮೆಂಟ್ ಬೋರ್ಡ್ಸ್ ಅಲ್ಲಿ ಏನಿರ್ತಾರೆ ಅದರಲ್ಲಿ ರಿಸರ್ವೇಶನ್ ಅನ್ನ ಪ್ರಪೋಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ ರೀಸನ್ನು, ಒಂದು ಕೋಆಪರೇಟಿವ್ ಸೊಸೈಟಿಯ ಒಂದು ಮುಖ್ಯಸ್ಥ ಏನು ಪಾರ್ಟ್ ಏನಿರುತ್ತೆ, ಮ್ಯಾನೇಜ್ಮೆಂಟ್ ಬೋರ್ಡ್ ಏನಿರುತ್ತೆ, ಅದರಲ್ಲಿ ಎಲ್ಲ ವರ್ಗಗಳಿಂದ ರೆಪ್ರೆಸೆಂಟೇಷನ್ ಇರಬೇಕು. ಆಗ ಮಾತ್ರ ಅದು ಒಂದು ನಿಜವಾದ ಕೋಆಪರೇಟಿವ್ ಎಲ್ಲ ವರ್ಗಗಳನ್ನು ಮತ್ತು ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ಏನು ಗ್ರೋತ್ ಕಡೆ ತಗೊಂಡೋಗುವಂತಹ ಒಂದು ಕಾರ್ಯವನ್ನ ಮಾಡಲು ಸಾಧ್ಯ ಆಗತ್ತೆ. ಸೆಕೆಂಡರಿ ಫೆಡರಲ್ ಮತ್ತು ಎಪೆಕ್ಸ್. ದೆನ್ 2024-25 ಬಜೆಟ್ ನಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಲ್ಲಿ ಒಣಮೆಣಸಿನಕಾಯಿಯ ಮಾರುಕಟ್ಟೆ ಸ್ಥಾಪನೆ ಒಂದು ಆಪ್ಷನ್ನು. ಹೌದು, ಬ್ಯಾಡಗಿಯಲ್ಲಿ ಒಣಮೆಣಸಿನಕಾಯಿ ಮಾರುಕಟ್ಟೆ ಬ್ಯಾಡಗಿಯಲ್ಲೇ ಇರಬೇಕು, ಹಾವೇರಿ ಜಿಲ್ಲೆಯ ಬ್ಯಾಡಗಿಯಲ್ಲಿ. ಯಾಕಂದ್ರೆ ಬ್ಯಾಡಗಿ ಮೆಣಸಿನಕಾಯಿ ಫೇಮಸ್ ಅಂತ ಆಪ್ಷನ್ ಸ್ಟೇಟ್ಮೆಂಟ್ 1 ಅನ್ನ ಟಿಕ್ ಹಾಕೋದಲ್ಲ. ಸ್ಟೇಟ್ಮೆಂಟ್ 1 ಈಸ್ ರಾಂಗ್. ಮತ್ತು ಕನ್ಸ್ಟ್ರಕ್ಷನ್ ಆಫ್ ಮಾಡರ್ನ್ ಅಗ್ರಿಕಲ್ಚರಲ್ ಕಾಂಪ್ಲೆಕ್ಸ್ ಅಟ್ ನೆಲ್ಲಿಕಾಯಿ ರೋಡ್, ಮಂಗಳೂರಿನ ನೆಲ್ಲಿಕಾಯಿ ರೋಡಿನಲ್ಲಿ ಮಾಡರ್ನ್ ಅಗ್ರಿಕಲ್ಚರ್ ಕಾನ್ಸೆಪ್ಟ್ ಹಾಕೋದು ಅಂತ. ಸೊ 1 ತಪ್ಪಾಗುತ್ತಿದ್ದಂತೆ ಎ ಮತ್ತು ಸಿ ಅನ್ನ ಕ್ಯಾನ್ಸಲ್ ಮಾಡಬಹುದು. ದೆನ್ 2 ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಈಸ್ ರೈಟ್. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮತ್ತೆ ಈ ಡ್ರೈ ಚಿಲ್ಲಿ ಮಾರ್ಕೆಟ್, ಒಣಮೆಣಸಿನಕಾಯಿಯ ಮಾರ್ಕೆಟ್ ಎಲ್ಲಿದೆ ಅಂತ ಕೇಳಿದರೆ ಅದು ರಾಯಚೂರು ಮತ್ತು ರಾಣೆಬೆನ್ನೂರಿನಲ್ಲಿ ಮಾಡಬೇಕು ಅಂತ. ಸೊ ರಾಯಚೂರು ಮತ್ತು ರಾಣೆಬೆನ್ನೂರಿನಲ್ಲಿ ಒಣಮೆಣಸಿನಕಾಯಿಯ ಮಾರುಕಟ್ಟೆ ಸ್ಥಾಪನೆ. ಓಕೆ. ಸೊ ಒಣಮೆಣಸಿನಕಾಯಿಯ ಬಗ್ಗೆ ಒಂದು ವಿಷಯ ಹೇಳಬೇಕು. ಅದಕ್ಕೆ ಮುಖ್ಯವಾದಂತಹ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಕೋಲ್ಡ್ ಸ್ಟೋರೇಜ್. ಯಾಕೆ ಅಂದರೆ ಅದರ ಡಿಮಾಂಡ್ ಏನಿದೆ ಅದು ಫ್ಲಕ್ಚುಯೇಟಿಂಗ್ ಇರುತ್ತೆ. ಓಕೆ. ಸೊ ಯಾವಾಗ ಕ್ರಾಪ್ ಹಾರ್ವೆಸ್ಟ್ ಆದ ತಕ್ಷಣ ಅದಕ್ಕೆ ಡಿಮಾಂಡ್ ಏನಿರುತ್ತೆ ತುಂಬಾನೇ ಲೋ ಇರುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಕ್ರಾಪ್ ಹಾರ್ವೆಸ್ಟ್ ಹಾಕಿ ತಂದು ಬಿಟ್ಟಿರ್ತಾರೆ. ಸೊ ಯಾವಾಗ ಅದನ್ನ ಕೋಲ್ಡ್ ಸ್ಟೋರೇಜ್ ಮಾಡಿ ಒಂದು 2 to 3 months ಅದನ್ನ ಸ್ಟೋರ್ ಮಾಡಿದಾಗ ಅದರ ಡಿಮಾಂಡ್ ಹೈ ಆಗುತ್ತೆ. ಅಂಡ್ ಬಿಕಾಸ್ ಇದು ಡ್ರೈ ಚಿಲ್ಲಿ ಆದ್ರಿಂದ ಕೋಲ್ಡ್ ಸ್ಟೋರೇಜ್ ಮಾಡುವ ಚಾನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೇರೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಯಾವುದನ್ನ 1 to 1.5 week ಅಲ್ಲಿ ಕನ್ಸ್ಯೂಮ್ ಮಾಡಬೇಕು ಅಂತ ಇರುತ್ತೆ, ಅದರ ಚಾನ್ಸಸ್ ಇದ್ರೂ ಅದನ್ನ ಮಾಡೋದು ಕಷ್ಟ ಆಗಿರುತ್ತೆ. ಬಟ್ ಡ್ರೈ ಚಿಲ್ಲಿಯಲ್ಲಿ ಆ ಆಪ್ಷನ್ ಅವೈಲೇಬಲ್ ಇರುತ್ತೆ. ರೈಟ್. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಎಪಿಎಂಸಿಗಳನ್ನು ಈ ಕೆಳಗಿನವುಗಳಲ್ಲಿ ಎಷ್ಟು ಯೋಜನೆಗಳನ್ನು ಯೋಜಿಸಲಾಗಿದೆ, ದಟ್ ಈಸ್ ಪ್ಲಾನ್ ಮಾಡಿದ್ದಾರೆ? 1 ಡಿಜಿಟೈಸೇಷನ್ ಆಫ್ ಎಪಿಎಂಸಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಚಾರ್ಜಿಂಗ್ ಸೆಂಟರ್, ಪೆಟ್ರೋಲ್ ಬಂಕ್ಗಳು, ಕೋಲ್ಡ್ ಸ್ಟೋರೇಜ್ಗಳು. ಪೆಟ್ರೋಲ್ ಬಂಕ್ ಏನಿರುತ್ತೆ ಎಪಿಎಂಸಿಯಲ್ಲಿ 3 ತಪ್ಪಿರ್ಬೋದು ಅಂತ ಮಾರ್ಕ್ ಮಾಡಬಹುದು. ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್, ಇನ್ನೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕರ್ನಾಟಕದಲ್ಲಿ ಅಷ್ಟು ಪೆನೆಟ್ರೇಷನ್ ಆಗೇ ಇಲ್ಲ, ಅಷ್ಟು ಜನ ಯೂಸ್ ಮಾಡ್ತಾನೂ ಇಲ್ಲ ಅಂತ 2 ಅನ್ನು ಕ್ಯಾನ್ಸಲ್ ಮಾಡುವ ಚಾನ್ಸಸ್ ಇರುತ್ತೆ. ಕೋಲ್ಡ್ ಸ್ಟೋರೇಜ್ ಇರೋ ಚಾನ್ಸಸ್ ಇದೆ ಅಂತ 4
ಟಿಕ್ ಮಾಡ್ಬೋದು. ಡಿಜಿಟಲೈಸೇಷನ್ ಮಾಡಿರ್ತಾರೆ ಅಂತನೂ ಅನ್ಸುತ್ತೆ. ಬಟ್ ಇನ್ ರಿಯಾಲಿಟಿ ಇವೆಲ್ಲವೂ ಪ್ಲಾನ್ ಮಾಡಿದ್ದಾರೆ APMCಗಳಲ್ಲಿ. ಒಂದು ಪೆಟ್ರೋಲ್ ಬಂಕು ಇಡಬೇಕು ಅಂತ, ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ ಇಡಬೇಕು ಅಂತ. ಸೊ ಎಲ್ಲವೂ ಪ್ಲಾನ್ ಮಾಡಿದ್ದಾರೆ. ಯಾವುದರಲ್ಲಿ ಅಂದ್ರೆ ಬಜೆಟ್ 2024-25ರಲ್ಲಿ ಎಲ್ಲವೂ ಪ್ಲಾನ್ ಆಗಿದೆ. ಸೊ ಆಪ್ಷನ್ 4, ಆಲ್ 4 ಇಸ್ ರೈಟ್ ಆನ್ಸರ್. ಸೊ ನೀವು ನೋಡ್ಬೋದು ಇದಕ್ಕೆ ಮೊತ್ತ ವೆಚ್ಚ ಎಷ್ಟು. ರೂಪಾಯಿ 10 ಕೋಟಿ ವೆಚ್ಚದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಡಿಜಿಟಲೀಕರಣವನ್ನು ಸ್ಥಾಪಿಸಿದೆ. ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಚಾರ್ಜಿಂಗ್ ಸೆಂಟರ್ ಮತ್ತು ಕೋಲ್ಡ್ ಸ್ಟೋರೇಜ್ಗೆ ದುಡ್ಡು ಎಷ್ಟು. ವಿವಿಧ ನಗರಗಳಲ್ಲಿ APMCಗಳಲ್ಲಿ ರೂಪಾಯಿ 50 ಕೋಟಿ ವೆಚ್ಚದಲ್ಲಿ ಕೋಲ್ಡ್ ಸ್ಟೋರೇಜ್ಗಳನ್ನು ಸ್ಥಾಪಿಸಲಾಗುವುದು. ಇವೆರಡು ಪಾರ್ಟ್ಸ್ ಇದೆ. ದೆನ್ ಬಯೋ-CNG ಬಗ್ಗೆ. ಸೊ ಬಯೋ-CNGಯು ಸುಮಾರು 30% ಮಿಥೇನ್ ಅಂಶದೊಂದಿಗೆ ಜೈವಿಕ ಅನಿಲ ಶುದ್ಧೀಕರಿಸಿದ ಮತ್ತು ಸಂಕುಚಿತ ರೂಪವಾಗಿದೆ. ಬಯೋ-CNG ಹೆಂಗ್ ಮಾಡ್ತಾರೆ ಅಂದ್ರೆ ಪ್ಯೂರಿಫೈಡ್ ಕಂಪ್ರೆಸ್ಡ್ ಫಾರ್ಮ್ ಆಫ್ ಬಯೋಗ್ಯಾಸ್. ಬಯೋಗ್ಯಾಸಿನ ಕಂಪ್ರೆಸ್ಡ್ ಫಾರ್ಮ್ ವಿತ್ ಅಬೌಟ್ 30% ಮಿಥೇನ್ ಕಂಟೆಂಟ್. ಓಕೆ, ಈ 30% ಮಿಥೇನ್ ಕಂಟೆಂಟ್ ಏನಿದೆ, ಈ ಪಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ. ಪ್ಯೂರಿಫೈಡ್ ಕಂಪ್ರೆಸ್ಡ್ ಫಾರ್ಮ್ ಆಫ್ ಬಯೋಗ್ಯಾಸ್ ವರೆಗೂ ಸಮಸ್ಯೆ ಇಲ್ಲ. ಸೊ ಈ ಪಾರ್ಟ್ ಆಫ್ ದ ಕ್ವೆಶನ್ ಅಲ್ಲಿ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಬರೋದು ಎಲ್ಲಿ ಅಂದ್ರೆ 30% ಮಿಥೇನ್ ಕಂಟೆಂಟ್ ಅಲ್ಲಿ ಪ್ರಾಬ್ಲಮ್ ಬರೋದು. ಯಾಕೆ ಅಂದ್ರೆ ಅದು 30% ಅಲ್ಲ, ಇದು 90% ಮಿಥೇನ್ ಕಂಟೆಂಟ್ ಇರುವಂತದ್ದು. ಯಾವುದು? ಬಯೋ-CNG ಅನ್ನೋದು 90% ಮಿಥೇನ್ ಕಂಟೆಂಟ್. ಸೊ ಒಂದ್ ತಪ್ಪಾಗಿದೆ. ಒಂದ್ ತಪ್ಪಾದ ತಕ್ಷಣ ಆಪ್ಷನ್ ಎ ಮತ್ತು ಸಿ ಅನ್ನ ಕ್ಯಾನ್ಸಲ್ ಮಾಡಬಹುದು. ಇದರಿಂದ ಏನಾಗುತ್ತೆ, ನಾವು 50% ಕ್ಲೋಸರ್ ಬಂದ್ಬಿಡ್ತೀವಿ ಫೈನಲ್ ಆನ್ಸರ್ಗೆ. ದೆನ್ ಸೊ 2 ಸರಿಯಾಗಿದೆ. ಬಯೋ-CNG ಪ್ಲಾಂಟ್ ಒಂದು ದಾಸನಾಪುರದಲ್ಲಿ, ಬೆಂಗಳೂರು ದಾಸನಾಪುರದಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ 2 ಸರಿಯಾಗಿದೆ. ಸೊ ಈ ಬಯೋ-CNG ಯಾವ ಮಾಡೆಲ್ ನಲ್ಲಿ ಮಾಡಬೇಕು ಅಂತ ಕೇಳಿದರೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವ ಮಾಡೆಲ್, ದಟ್ ಈಸ್ PPP ಮಾಡೆಲ್ ನಲ್ಲಿ ದಾಸನಾಪುರ ಮಾರುಕಟ್ಟೆಗಳಲ್ಲಿ ಜೈವಿಕ CNG ಸ್ಥಾವರ ಸ್ಥಾಪನೆಯನ್ನ ಮಾಡಬೇಕು ಅಂತ. ದೆನ್ ಈ ಕೆಳಗಿನವುಗಳಲ್ಲಿ ಯಾವುದು APMCಗಳನ್ನು ರಕ್ಷಿಸಲು ಮತ್ತು ರೈತರ ಹಿತಾಸಕ್ತಿ ಕಾಪಾಡಲು ತೆಗೆದುಕೊಂಡ ಕ್ರಮವಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಚ್ ಆಫ್ ದಿಸ್ ಈಸ್ ನಾಟ್ ಅ ಸ್ಟೆಪ್. ಓಕೆ, ಒಂದು ಬಿಲ್ ರೈತ ವಿರೋಧಿ APMC ಕಾಯ್ದೆಯ ರದ್ದುಗೊಳಿಸುವ ಮಸೂದೆ. ಮಾರ್ಕೆಟಿಂಗ್, ನಿಮ್ಗೆ ನೆನಪಿನಲ್ಲಿ ಇರಬಹುದು, ಲಾಸ್ಟ್ ಇಯರ್ ಒಂದು ಫಾರ್ಮರ್ ಪ್ರೊಟೆಸ್ಟ್ ಆಯ್ತು. ಓಕೆ, ಫಾರ್ಮರ್ ಪ್ರೊಟೆಸ್ಟಿನಲ್ಲಿ ಒನ್ ಆಫ್ ದ ರೀಸನ್ಸ್ ವಾಸ್ ಒಂದು ಆಂಟಿ ಫಾರ್ಮರ್ APMC ಆಕ್ಟ್ ತಗೊಂಡ್ಬಂದಿದ್ದೀರಾ ನೀವು ಅಂತ. ಇನ್ಫ್ಯಾಕ್ಟ್ ಅದು ಮಾಡೆಲ್ APMC ಅಂತ. ಓಕೆ, ಸೊ ಮಾಡೆಲ್ APMC ಆಕ್ಟ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಅವರು ಹೊರಡಿಸಿದಾಗ ಅದರ ಅಗೇನ್ಸ್ಟ್ ಒಂದು ಪ್ರೊಟೆಸ್ಟ್ ಆಯ್ತು. ಆ ಆಕ್ಟ್ ಅನ್ನ ರಿಪೀಲ್ ಮಾಡ್ತೀವಿ ಅಂತ ಕರ್ನಾಟಕ ಸರ್ಕಾರದವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಜೆಟ್ ನಲ್ಲಿ. ನೆಕ್ಸ್ಟ್, ಮಾರ್ಕೆಟಿಂಗ್ ಅಭಿವೃದ್ಧಿ ಸಹಕಾರ ನಿಧಿಯನ್ನು ಸ್ಥಾಪಿಸಲು ಹೊಸ ಶಾಸನ. ಹೌದು, ಬಜೆಟ್ ನಲ್ಲಿ ADA ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಒಂದನ್ನ ಸ್ಥಾಪಿಸಬೇಕು ಅಂತ. ಅದರ ಜೊತೆಗೆ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಫಂಡ್ MDAF ಅನ್ನೋದನ್ನು ಸ್ಥಾಪಿಸಬೇಕು ಅಂತ. ಇದನ್ನು ಸ್ಥಾಪಿಸಲು ಒಂದು ಹೊಸ ಲೆಜಿಸ್ಲೇಷನ್ ಅನ್ನ ತರ್ತಾ ಇದ್ದಾರೆ. ತದನಂತರದಲ್ಲಿ ಬೆಂಬಲ ಬೆಲೆ ಯೋಜನೆಯನ್ನು ಶಾಸನಬದ್ಧ ಚೌಕಟ್ಟಿನ ಅಡಿಯಲ್ಲಿ ತರಲಾಗಿದೆ. ಯಾಕೆ ಅಂತ ಕೇಳಿದರೆ, ಒಂದು ಶಾಸನದ ಅಡಿಯಲ್ಲಿ ಯಾವುದಾದರೂ ಒಂದು ಬಂದಾಗ ಅದಕ್ಕೆ ಒಂದು ರೈಟ್ಸ್ ಅಟ್ಯಾಚ್ ಆಗುತ್ತೆ. ಈ ಶಾಸನದಲ್ಲಿ ನಮ್ಗೆ ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಆದ್ರೆ ನಾವು ಅದನ್ನ ಪಡ್ಕೊಳ್ಳಕ್ಕೆ ಹೋದಾಗ ನಮ್ಗದು ಸಿಗ್ತಾ ಇಲ್ಲ ಅಂತ. ಸೊ ಅಟ್ ದ ಮೂಮೆಂಟ್ ಈ ಏನು ಬೆಂಬಲ ಬೆಲೆ ಏನಿದೆ ಅದಕ್ಕೆ ಯಾವುದೇ ಶಾಸನದ ಬ್ಯಾಕಿಂಗ್ ಇಲ್ಲ. ಸೊ 3 ಈಸ್ ನಾಟ್ ಅವೈಲೇಬಲ್. ಆಲ್ ದ ಅಬವ್ ಆರ್ ಕರೆಕ್ಟ್. ಈ ಎಲ್ಲವೂ ಸ್ಟೆಪ್ಸ್ ಆಗಿದೆ ಪ್ರೊಟೆಕ್ಷನ್ ಮಾಡೋದಕ್ಕೆ. ಸೊ ಬಜೆಟಿನಲ್ಲಿ ಈ 3 ಮೆನ್ಷನ್ ಮಾಡಿದ್ದಾರೆ. ರಿಪೀಲಿಂಗ್ ಆಕ್ಟ್ ಆಗಿರಬಹುದು, ನ್ಯೂ ಲೆಜಿಸ್ಲೇಷನ್ ಆಗಿರಬಹುದು, ಮತ್ತು ಬೆಂಬಲ ಬೆಲೆ ಯೋಜನೆಯನ್ನು ಶಾಸನಬದ್ಧ ಚೌಕಟ್ಟಿನಲ್ಲಿ ತರುವಂತದ್ದು. ಇರಿಗೇಷನ್ ಮತ್ತು ರೈನ್ ಫೆಡ್, ದಟ್ ಈಸ್ ನೀರಾವರಿ ಮತ್ತು ಮಳೆಯಾಶ್ರಿತ ಬೆಳೆಗಳ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಭತ್ತ, ಜೋಳ, ರಾಗಿ, ಹತ್ತಿಯನ್ನು ಮಳೆಯಾಶ್ರಿತ ಪರಿಸ್ಥಿತಿಯಲ್ಲಿ ಬೆಳೆಯಲಾಗುತ್ತದೆ, ದಟ್ ಈಸ್ ರೈನ್ ಫೆಡ್ ನಲ್ಲಿ ಬೆಳೀತಾರೆ. ಮತ್ತು ಮಿಲೆಟ್ಸು, ಪಲ್ಸಸ್ಸು, ಗ್ರಾಮ್ ಅನ್ನ ಇರಿಗೇಷನ್ ನಲ್ಲಿ ಬೆಳೀತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ರಿವರ್ಸ್ ಅದು.
ಎಲ್ಲಿ ಮಳೆಯಾಶ್ರಿತ ಪ್ರದೇಶಗಳಿರುತ್ತೋ ಅಲ್ಲಿ ನಮಗೆ ಮಿಲೆಟ್ಸು ಪಲ್ಸಸ್ ಗ್ರಾಮ್ ಅನ್ನ ಗ್ರೂ ಮಾಡ್ತಾರೆ. ಅದಕ್ಕಾಗಿಯೇ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಘೋಷಣೆ ಮಾಡಿರೋದು ಮತ್ತು ಪಲ್ಸಸ್ಸಿನ ಗ್ರೋ ಮಾಡೋದಕ್ಕೆ ಒಂದು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇರೋದು. ಯಾಕೆ ಅಂದ್ರೆ ಅದು ರೈನ್ಫೆಡ್ ಕಂಡೀಷನ್ಸ್ ಅಲ್ಲಿ ಯಾವುದೇ ಒಂದು ನೀರಾವರಿ ಅವಶ್ಯಕತೆ ಇಲ್ಲದೆ ಬೆಳೆಯುವಂತಹ ಒಂದು ಜಾಗಗಳು ಇದು ಅದು. ಸೊ ಒನ್ನೂ ತಪ್ಪಾಗಿದೆ, ಟೂನೂ ತಪ್ಪಾಗಿದೆ. ಆಪ್ಷನ್ ಡಿ ನೀದರ್ ಈಸ್ ರೈಟ್ ಆನ್ಸರ್. ಸೊ ನಾವಾಗ್ಲೇ ನೋಡಿದ್ವಿ ಮಿಲೆಟ್ಸ್ ಪಲ್ಸಸ್ ಗ್ರಾಮು ರೈನ್ ಫೆಡ್ ಅಲ್ಲಿ ಬೆಳೆಯುವಂಥದ್ದು.